ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ಪ್ರಭಾವಿ ಮಂತ್ರಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವ ಎಂಬಿ ಪಾಟೀಲ್ ಇಲಾಖೆಯಲ್ಲಿ ಎಲ್ಲವೂ ಸರಿಯಿಲ್ಲದಾಯಿತೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯಗಳ ಇಲಾಖೆ ಇವುಗಳ ಅಡಿಯಲ್ಲಿ ಬರುವ ವಿಶೇಷವಾಗಿ ಕೆಐಎಡಿಬಿ ಅಂದರೆ ಕರ್ನಾಟಕ ರಾಜ್ಯ ಉದ್ಯೋಗಾಭಿವೃದ್ಧಿ ಮಂಡಳಿಯಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯವಾಗಿ ಇಲ್ಲಿಗೆ ವರ್ಗಾವಣೆಯಾಗಿ ಬರುವ ಅಧಿಕಾರಿಗಳಂತೂ ಹೆಗ್ಗಣದ ರೀತಿಯಲ್ಲಿ ಇಡೀ ಇಲಾಖೆಯನ್ನೇ ಬಗೆದು ತಿನ್ನುವ ಹಂತಕ್ಕೆ ತಲುಪುತ್ತಿದ್ದಾರೆ. ಅವ್ಯವಹಾರ ಹಾಗೂ ಭ್ರಷ್ಟಾಚಾರಗಳಂತೂ ಇಲ್ಲಿ ಮಿತಿ ಮೀರ್ತಾ ಇವೆ. ಇಲ್ಲಿ ಯಾವುದೇ ಯಾರಿಗೂ ಸಹ ಕಾನೂನಿನ ಭಯವಿಲ್ಲದೆ ರಾಜಾರೋಷವಾಗಿಯೇ ಎಲ್ಲ ಅಕ್ರಮಗಳು ನಡೆಯುತ್ತಿವೆ ಅನ್ನೋದು ನಿಜಕ್ಕೂ ದುರಂತ ಸನ್ನಿವೇಶವಾಗಿದೆ. ಇನ್ನು ಇದಕ್ಕೆ ತಾಜಾ ಉದಾಹರಣೆ ಎನ್ನುವಂತೆ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ರಾಜ್ಯಾಧ್ಯಕ್ಷ ಬಿಜವಾರು ನಾಗರಾಜ್ ಅವರು ಬಯಲಿಗೆಳೆದಿರುವ ಭೂ ಹಗರಣವೇ ಸಾಕ್ಷಿಯಾಗಿದೆ. ಅಲ್ಲದೆ ಈ ಕುರಿತು ಸ್ಥಳೀಯ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಿಗೂ ನಾಗರಾಜ್ ದೂರನ್ನು ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾನ ಹೋಬಳಿಯ ರಾಮನಾಥಪುರ ಗ್ರಾಮದ ಸರ್ವೆ ಸಂಖ್ಯೆ 184ರ 4 ಎಕರೆ 32 ಗುಂಟೆ ವಾರಸುದಾರರಿಲ್ಲದ ಜಮೀನಿಗೆ ಸಂಬಂಧಿಸಿದಂತೆ ಅಕ್ರಮವೆಸಗಿರುವ ಆರೋಪ ಕೇಳಿಬಂದಿದೆ. ಮುಖ್ಯವಾಗಿ ಕೆಐಎಡಿಬಿ ವಿಶೇಷ ಭೂಸ್ವಾಧೀನಾಧಿಕಾರಿ ಬಿಕೆ ಮಮತಾ ಹಾಗೂ ಅಲ್ಲಿನ ಇತರ ಅಧಿಕಾರಿಗಳು ಸೇರಿ ಇದರಲ್ಲಿ ಖಾಸಗಿ ವ್ಯಕ್ತಿಗಳ ಶಾಮೀಲಾತಿಯಿಂದ ಒಟ್ಟು 8.54 ಕೋಟಿ ರೂಪಾಯಿಗಳಷ್ಟು ಅಕ್ರಮ ಭೂ ಪರಿಹಾರ ಪಡೆಯಲಾಗಿದ್ದು, ಅಲ್ಲದೆ ಕೃಷಿ ಇಲಾಖೆ ಮತ್ತು ಕೆಐಎಡಿಬಿ ಮೂಲಕ ಮರಗಳ ಮಾಲ್ಕಿ ಪರಿಹಾರವನ್ನು ಪಡೆಯಲು ಯತ್ನಿಸಿರುವ ಆರೋಪವೂ ಸಹ ಇವರ ಮೇಲಿದೆ. ಇನ್ನು ಭೂ ಸ್ವಾಧೀನಾಧಿಕಾರಿ ಬಿಕೆ ಮಮತಾ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಇಲಾಖಾವಾರು ತನಿಖೆ ನಡೆಸಬೇಕೆಂದು ದೂರಿನಲ್ಲಿ ಒತ್ತಾಯಿಸಲಾಗಿದೆ. ಮುಖ್ಯವಾಗಿ ಅವರು ಅಕ್ರಮವಾಗಿ ಪಾವತಿಸಿದ ಹಣವನ್ನು ಸರ್ಕಾರ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನು ನಡೆಸಬೇಕೆಂದು ನಾಗರಾಜ್ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ದೂರಿನ ಸಾರಾಂಶವನ್ನು ಗಮನಿಸಿದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾನ ಹೋಬಳಿ ರಾಮನಾಥಪುರ ಗ್ರಾಮದ ಸರ್ವೆ ಸಂಖ್ಯೆ 148ರಲ್ಲಿ ಒಟ್ಟು 5 ಎಕರೆ 4 ಗುಂಟೆ ಜಮೀನಿನ ಪೈಕಿ 12 ಗುಂಟೆ ಬಿ ಖರಾಬು ಹಾಗೂ ಉಳಿಕೆ 4 ಎಕರೆ 32 ಗುಂಟೆ ಜಮೀನು 1988ರ ತನಕ ಬಚ್ಚಪ್ಪ ಬಿನ್ ಚಿಕ್ಕಮುನಿಯಪ್ಪರವರ ಹೆಸರಿನಲ್ಲಿ ಖಾತೆ ಪಹಣಿ ಚಾಲ್ತಿಯಲ್ಲಿದ್ದು, ತದನಂತರ IHR ಸಂಖ್ಯೆ 103/1988ರಿಂದ 89ರಂತೆ ಸದರಿ ಖಾತೆದಾರರ ವಂಶಸ್ಥರಿದ್ದರೂ ಸಹ ಅನಧಿಕೃತವಾಗಿ ಅಕ್ರಮವಾಗಿ ಖಾತೆ ಪಹಣಿಯನ್ನು ಮಾಡಿಸಿಕೊಂಡಿರುತ್ತಾರೆ. ಈಗಾಗಲೇ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಅಂದರೆ ಕೆಐಎಡಿಬಿಯಿಂದ 8,54,40,00,000 ರೂಪಾಯಿಗಳನ್ನು ಭೂ ಪರಿಹಾರವಾಗಿ ಪಡೆದುಕೊಂಡಿರುತ್ತಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸದರಿ ಜಮೀನು ವಾರಸುದಾರರಿಲ್ಲದಿದ್ದರೂ ಸಹ ಅನಧಿಕೃತವಾಗಿ ಸಿ ವಾರಾಯನಪ್ಪ ಬಿನ್ ಚನ್ನರಾಯಪ್ಪ ಹೆಸರಿಗೆ 1990ರಿಂದ 2005ರ ತನಕ ಪಹಣಿಯಲ್ಲಿ ಚಾಲ್ತಿ ಇರುತ್ತದೆ. ತದನಂತರ ಶ್ರೀನಿವಾಸ್ ಮೂರ್ತಿ ಮತ್ತು ಆರ್ಯನ್ ರಾಮಮೂರ್ತಿ ಹೆಸರಿನಲ್ಲಿ ಪಹಣಿ ಮುಂದುವರಿದಿರುತ್ತದೆ. ಆದ್ದರಿಂದ ಕೆಐಎಡಿಬಿ 2025, 265, 265, 2206 ಹೀಗೆ ನೀಡಿರುವ ಪತ್ರದಂತೆ ಮರಗಳ ಮೌಲ್ಯಮಾಪನ ವರದಿಯನ್ನು ನಿಗದಿಪಡಿಸುವ ಬಗ್ಗೆ ಸೂಚಿಸಿದ್ದು, ತಾವುಗಳು ಮಾನ್ಯ ದೇವನಹಳ್ಳಿ ತಹಸೀಲ್ದಾರರವರು ಸದರಿ ಖಾತೆದಾರರ ಬಗ್ಗೆ ಪರಿಶೀಲನೆ ಮಾಡಿದ ನಂತರ ತಾವುಗಳು ಈ ಕುರಿತು ಕ್ರಮ ವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೋರಿಕೊಳ್ಳುತ್ತೇವೆ ಎಂದು ನಾಗರಾಜ್ ತಮ್ಮ ದೂರಿನಲ್ಲಿ ಆಗ್ರಹಿಸಿದ್ದಾರೆ. ಅದೇನೇ ಇರಲಿ, ಅಕ್ರಮಗಳನ್ನು ತಡೆಯುವುದು ಜನಸಾಮಾನ್ಯರಿಗೆ ನ್ಯಾಯಯುತವಾಗಿ ಸೇವೆಯನ್ನು ನೀಡಬೇಕಾಗಿದ್ದ ಅಧಿಕಾರಿಗಳೇ ಈ ರೀತಿಯಾಗಿ ಅಕ್ರಮದಲ್ಲಿ ಭಾಗಿಯಾಗಿರುವುದು ನಿಜಕ್ಕೂ ದುರಂತದ ಸನ್ನಿವೇಶವಾಗಿರುವಂಥದ್ದು. ಸರ್ಕಾರ ಈ ಕೂಡಲೇ ಈ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅನ್ಯಾಯವಾಗಿರುವ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಎಲ್ಲರ ಆಗ್ರಹವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.